ರೊಮ್ಯಾರಿಯೋ ಶೆಫರ್ಡ್ ವೆಸ್ಟ್ ಇಂಡೀಸ್ನ ಆಕ್ರಮಣಕಾರಿ ಆಲ್ರೌಂಡರ್. ಈಗ ಸದ್ಯ ಈತ ಆರ್ಸಿಬಿಯಲ್ಲಿ ಆಡ್ತಾ ಇರೋದು. 2025 IPL ಹರಾಜಿನಲ್ಲಿ 1.5 ಕೋಟಿಗೆ ಆರ್ಸಿಬಿ ಇವರನ್ನ ಖರೀದಿ ಮಾಡಿತು. ಆದ್ರೆ ರೊಮ್ಯಾರಿಯೋ ಶೆಫರ್ಡ್ ವೆಸ್ಟ್ ಇಂಡೀಸ್ನ ಆಕ್ರಮಣಕಾರಿ ಆಲ್ರೌಂಡರ್. ಕೆಳ ಕ್ರಮಾಂಕದ ಬ್ಯಾಟಿಂಗ್ ಹಾಗೆ ವೇಗದ ಬೌಲಿಂಗ್ಗೆ ಹೆಸರುವಾಸಿ. 2026 ಸೀಸನ್ಗೂ ಮುಂಚೆ ತಂಡದಲ್ಲೇ ಈತನನ್ನ ಆರ್ಸಿಬಿ ಉಳಿಸ್ಕೊಂಡಿದೆ. ಆದ್ರೆ ಈತನ ಆಟ ಯಾವ ರೀತಿಯಾಗಿದೆ ನೋಡ್ತಾ ಇದ್ದಾರೆ ಎಲ್ಲರೂ. ಲಯ ಕಳೆದುಕೊಂಡಿದ್ದಾರೆ. ಇದು ಆರ್ಸಿಬಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊರೆಯಾಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ನಿನ್ನೆ ಏನೋ ಮುಂಬೈ ಇಂಡಿಯನ್ಸ್ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೊನೆಯ ಘಳಿಗೆಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಭುವನೇಶ್ವರ್ ಕುಮಾರ್ರಿಂದ ರಸಿಕ್ ಆಟದಿಂದ ಆರ್ಸಿಬಿಗೇನೋ ಜಯ ಸಿಕ್ತು. ಆದ್ರೆ ಈ ಗೆಲುವಿನ ಸಂಭ್ರಮದ ಮಧ್ಯೆ ಒಂದು ದೊಡ್ಡ ವೀಕ್ನೆಸ್ ಈಗ ಎದ್ದು ಕಾಣಿಸ್ತಾ ಇದೆ. ಅದೇ ಕೆರಿಬಿಯನ್ ಆಟಗಾರ ರೊಮ್ಯಾರಿಯೋ ಶೆಫರ್ಡ್ ಅವರ ಕಳಪೆ ಫಾರ್ಮ್. ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ಒಂದೇ ಚರ್ಚೆ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ಶೆಫರ್ಡ್ ಏನ್ ಮಾಡಿದ್ರು, ಸಂಕಷ್ಟದ ಟೈಮ್ನಲ್ಲಿ ನೆರವಾಗದ ಈ ಆಟಗಾರ ನಿಜಕ್ಕೂ ಆರ್ಸಿಬಿಗೆ ಬೇಕಾ ಅಂತ. ಯಾವ ನಿರೀಕ್ಷೆಯೊಂದಿಗೆ ಶೆಫರ್ಡ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತೋ ಆ ನಿರೀಕ್ಷೆ ಈಗ ಹುಸಿಯಾದ ಹಾಗೆ ಕಾಣಿಸ್ತಾ ಇದೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ತಂಡಕ್ಕೆ ಒಬ್ಬ ಫಿನಿಷರ್ ಅಥವಾ ಒಬ್ಬ ಬಲಿಷ್ಠ ಆಲ್ರೌಂಡರ್ ಅನಿವಾರ್ಯತೆ ಇತ್ತು. ಆದರೆ ಶೆಫರ್ಡ್ ಅವರ ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ಸೌಂಡ್ ಮಾಡ್ತಾನೇ ಇಲ್ಲ. ಕಳಪೆ ಲೈನ್ ಹಾಗೆ ಲೆಂತ್ ನಿಂದ ರನ್ ಬಿಟ್ಕೊಡೋದಲ್ಲದೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಬೇಕಾದ ಟೈಮ್ನಲ್ಲಿ ಬಂದ ದಾರಿಯಲ್ಲೇ ಪೆವಿಲಿಯನ್ಗೆ ಮರಳ್ತಾ ಇರೋದು ತಂಡದ ಮೇಲೆ ಒತ್ತಡವನ್ನ ಹೇರ್ತಾ ಇದೆ. ಅಭಿಮಾನಿಗಳಂತೂ ತುಂಬಾ ಕೋಪಗೊಂಡಿದ್ದಾರೆ. ಪ್ರತಿ ವರ್ಷ ಒಂದಿಲ್ಲೊಂದು ತಪ್ಪು ಮಾಡುತ್ತೆ ಆರ್ಸಿಬಿ. ಅದರಲ್ಲಿ ಈ ಸಲ ತಪ್ಪು ಮಾಡಿರೋದು ಈತನನ್ನ ತಂಡದಲ್ಲಿ ಉಳಿಸ್ಕೊಂಡಿರೋದು ಅಂತ. ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ರು. ಯಾಕೆ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ? ರೊಮ್ಯಾರಿಯೋ ಶೆಫರ್ಡ್ ಅವರ ಸದ್ಯದ ಪ್ರದರ್ಶನ ನೋಡಿದ್ರೆ ಕೇವಲ ಹೆಸರಿಗಷ್ಟೇ ಆಲ್ರೌಂಡರ್ ಅನ್ನೋ ಹಾಗಾಗಿದೆ. ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡದಿದ್ಮೇಲೆ ಅವರನ್ನ ಬೆಂಚ್ ಕಾಯಿಸೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮ್ಯಾಚ್ನಲ್ಲಿ ತುಂಬಾ ಕ್ರೂಷಿಯಲ್ ಪರಿಸ್ಥಿತಿ ಇತ್ತು. ಆರ್ಸಿಬಿ ಗೆಲ್ಲೋದಕ್ಕೆ ಕೊನೆಯ 2 ಓವರ್ಗಳಲ್ಲಿ 18 ರನ್ಗಳು ಬೇಕಾಗಿತ್ತು. 19ನೇ ಓವರ್ ಬೌಲ್ ಮಾಡೋದಕ್ಕೆ ಬಂದಿದ್ದು ಜಸ್ಪ್ರೀತ್ ಬುಮ್ರಾ. ಇವರು ಕೇವಲ 3 ರನ್ ಕೊಟ್ರು. ಇದರಿಂದ ಪಂದ್ಯದ ಚಿತ್ರಣ ಕಂಪ್ಲೀಟ್ ಆಗಿ ಮುಂಬೈ ಪರ ವಾಲ್ತು. ಕೊನೆ ಓವರ್ನಲ್ಲಿ ಬೇಕಿದ್ದು 15 ರನ್. ಆಗ್ಲೂ ಕೂಡ ರೊಮ್ಯಾರಿಯೋ ಶೆಫರ್ಡ್ ಆಕ್ರಮಣಕಾರಿ ಆಟವನ್ನ ಆಡ್ಲಿಲ್ಲ. ತಂಡಕ್ಕೆ ಏನು ಬೇಕೋ ಅದನ್ನ ನೀಡೋದ್ರಲ್ಲಿ ಫೇಲ್ಯೂರ್ ಆದ್ರು. ಫ್ರೀ ಹಿಟ್ ಸಿಕ್ಕಿದ್ರೂ ಕೂಡ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಬಾಲ್ ನಲ್ಲೇ ಔಟ್ ಕೂಡ ಆದ್ರು. ಭುವಿ ಹಾಗೆ ರಸಿಕ್ ನಿಂತು ಸಮಯೋಚಿತ ಆಟ ಆಡಿದ್ದಕ್ಕೇನೆ ಆರ್ಸಿಬಿ ಏನೋ ಗೆಲ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ನೆರವಾಗದ ಆಟಗಾರ ಆರ್ಸಿಬಿಗೆ ಯಾಕೆ ಬೇಕು? ಈತ ತಂಡದಲ್ಲಿದ್ರೆ ಮುಂಬರೋ ಪಂದ್ಯಗಳು ಇನ್ನಷ್ಟು ಕ್ರೂಷಿಯಲ್ ಆಗುತ್ತೆ. ಅಂತ ಟೈಮ್ನಲ್ಲಿ ಪ್ರತಿಯೊಬ್ಬ ಆಟಗಾರನ ಕೊಡುಗೆ ಮುಖ್ಯವಾಗಿರುತ್ತೆ. ತಂಡದಲ್ಲಿ ಬೇರೆ ಬೇರೆ ಆಟಗಾರರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಸತತವಾಗಿ ಫ್ಲಾಪ್ ಆಗ್ತಾ ಇರೋ ಶೆಫರ್ಡ್ ಅವರಿಗೆ ಮಣೆ ಹಾಕೋದು ಎಷ್ಟು ಸರಿ? ಈತ ಇದ್ರೆ ಆರ್ಸಿಬಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆಯಂತೂ ಇದ್ದೇ ಇರುತ್ತೆ. ಸೊ ಶೆಫರ್ಡ್ ಅವರ ಜಾಗಕ್ಕೆ ಸಮರ್ಥ ಆಟಗಾರನನ್ನ ತರೋ ಅನಿವಾರ್ಯತೆ ಇದೆ. ಅಭಿಮಾನಿಗಳು ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಕೂಡ ಸರಿ ಅಂತಾನೆ ಹೇಳಬಹುದು.